ಸಿಕ್ಕಾಬಡೆ ಖುಷಿ ಒಳಗದೀನಿ. ಎದಕ್ಕಂತ ನೀವು ಕೇಳ್ಬೋದು. ಇನ್ನೊಂದು ಕೇಳ್ಬೋದು, ಭಾಳ ಜನರಿಗೆ ಗೊತ್ತೈತಿ ನನ್ನ NTPC ಎಕ್ಸಾಮ್ ಬಗ್ಗೆ ರಿಸಲ್ಟ್ ಬಗ್ಗೆ ಖುಷಿ ಇಲ್ಲ. ನಂಗೆ ರಿಸಲ್ಟ್ ನನ್ನ CBT ರಿಸಲ್ಟ್ ಹೋದಷ್ಟು ಬಂದಿತ್ತಲ್ಲ, ಅದಕ್ಕಿಂತ ಜಾಸ್ತಿ ಖುಷಿ ಇದೀನಿ. ನನ್ನ ರಿಸಲ್ಟ್ ಏನಾಯ್ತು ಅನ್ನೋದು ಲಾಸ್ಟ್ ನಿಮ್ಗೆ ಹೇಳ್ತಾನೆ. ಅದ್ರ ಬಗ್ಗೆ ಭಾಳ ಡೌಟ್ ಐತಿ. ಅದ್ರ ಬಗ್ಗೆ ನಾ ಈಗ ಮಾತಾಡಕ್ ಬಂದಿಲ್ಲ, ಅದು ಮಾತೆ ಅವ್ರ ಮಾತಾಡ್ತಾನು. ಈಗ ಅದಕ್ಕಿಂತ ಖುಷಿ ಹೋಗೋದು ಏನು ಗೊತ್ತನ್ರಿ, ಏನು ನಾವು NTPC UG ಏನೋ ಒಂದು ಬ್ಯಾಚ್ ಮಾಡಿದ್ದೆ, ಪೇಡ್ ಬ್ಯಾಚ್ ಅಂತೇಳಿ 50 ರೂಪಾಯಿಗೆ ಮಾಡಿದ್ದೆ. ಬರೀ 50 ರೂಪಾಯಿಗೆ ಏನು ಮಾಡ್ತಿದ್ದೆ, ಡೈಲಿ ಮ್ಯಾಥ್ಸ್ ಕ್ವಶನ್ ಕೊಡ್ತಿದ್ದೆ. ಡೈಲಿ ಒಂದು 3 ಜನ, ನಿನ್ನೆ ಒಂದು 3-4 ಜನ ಕಾಲ್ ಮಾಡಿದ್ರು. ಅವ್ರ ಮಾತು ಕೇಳಿ ನನಗೆ ಇಷ್ಟು ಖುಷಿ ಆಯ್ತಲ್ಲ, ಎಕ್ಸಾಮ್ ಬರೋದು ಖುಷಿ ಆಗಿರ್ಕಿಲ್ಲ, ಅಷ್ಟು ಖುಷಿ ಆಯಿತು. ಯಾಕಂದ್ರೆ ಸರ್ ನೀವು ಹೇಳಿದ್ದು ಯಾವ ಕ್ವಶನ್ ಅವೇ ಕ್ವಶನ್ ಬಂದವ, ನೀವು ಹೇಳಿದ ಟಾಪಿಕ್ಸೇ ಕ್ವಶನ್ ಬಂದವ, ನಾವು ಪ್ರಾಕ್ಟೀಸ್ ಮಾಡಿದ ಕ್ವಶನ್ಸ್ ಯಾವೇ ಥರ ಅದಾವ ಅಂತ ಹೇಳ್ತಾರಲ್ಲ, ನಿಜ ಆಯ್ತೀನಿ. ಆ ಫೀಲಿಂಗ್ ಐತಲ್ಲ, ಬೆಸ್ಟ್ ಫೀಲಿಂಗ್. ನನ್ನ ಎಕ್ಸಾಮ್ ಕ್ಲಿಯರ್ ಆದಾಗ ಅಷ್ಟು ಖುಷಿ ಇದ್ರಿಕಿಲ್ಲ. ನಂಗೆ ಲೈಫ್ಲಿ ಏನೇನು ಮಾಡೀನಿ, ಬಟ್ ಯಾವ್ದು ಖುಷಿ ಅನ್ಸಿರ್ಕಿಲ್ಲ, ಇಷ್ಟು ಖುಷಿ ಅನ್ಸುತ್ತಲ್ಲ. ಈಗ ಜಸ್ಟ್ ಒಬ್ರದ್ದು ಮಾತಾಡ್ಕೊಂಡೇ ಬಂದೆ ಈಗ ಜಸ್ಟ್. ಹಾಗಾಗಿ ಜೋಶ್ ಐತಲ್ಲ ಇನ್ನೂ ಜಾಸ್ತಿ ಬರಾಕತ್ಬಿಟ್ಟೈತಿ. ಓಕೆ ಸರಿ, ಇವತ್ತು ಏನು ಮಾಡಕ್ಕೆ ಬಂದಿರಪ್ಪ ಅಂತ ಕೇಳ್ಬೋದು ನೀವು. ನನ್ನ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ ಟೈಮ್ ತೊಗೊಂಡ. ಈಗ ಸದ್ಯಕ್ಕೆ ನಾವು ಅದಕ್ಕೆ ಮಾತಾಡೋಣ. ಸೊ UGದ ಎಕ್ಸಾಮ ಇನ್ನೊಂದು ಸ್ವಲ್ಪ ದಿನದಾಗ ಮುಗಿಯುತ್ತಾ. ಓಕೆ ತಡ್ರಿ, ಇದು ನಮ್ಮದು ಮಾರ್ಕರ್ ಬಾಸ್ ಅಂದಾಗ್ಬಿಡ್ತಲ್ಲ. ಓಕೆ 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 ಥಿಕ್ನೆಸ್. UG ಎಕ್ಸಾಮ ಓಕೆ 2 ದಿವಸ ಆಯಿತು. ಸೊ ಕೆಲವೊಂದು ಎಕ್ಸಾಮ್ ಈಗ ಅದಾವ, ಕೆಲವೊಂದು ಎಕ್ಸಾಮ್ ಇದಾವ ಮುಂದಿನ ತಿಂಗಳದಾವ. ಬಟ್ ಆಗಲೇ UGಗೆ ಏನು ಮಾಡ್ಬೇಕಾಗಿತ್ತು ಎಲ್ಲ ಮಾಡೀನಿ. ನೆಕ್ಸ್ಟ್ ಯಾವ್ದು ಎಕ್ಸಾಮ್ ಐತಿ, RRBದ ಭಾಳ ದೊಡ್ಡ ಎಕ್ಸಾಮ್. ತುಂಬ ಜನ ಅಪ್ಲೈ ಮಾಡಿರ್ತೀರಿ. ಯಾವ್ದ, ಗ್ರೂಪ್ ಡಿ ಎಕ್ಸಾಮ್ಗೆ ಒಂದು ಮಸ್ತ್ ಪ್ಲಾನ್ ತಂದಿನಿ. ಪರ್ಫೆಕ್ಟ್ ಪ್ಲಾನ್ ಐತಿ, ಪರ್ಫೆಕ್ಟ್ ಎಕ್ಸಿಕ್ಯೂಟ್ ಆಯ್ತು ಅಂತ ತಿಳ್ಕೊರಿ. ಎಕ್ಸಾಮ್ದಾಗ ಸೆಲೆಕ್ಷನ್ ಮಿಸ್ ಆಗಬಾರ್ದು, ಆ ಲೆವೆಲ್ಗೆ ಐತಿ. ಸೊ ಏನೈತಿ ಗ್ರೂಪ್ ಡಿ ಪ್ಲಾನ್, ಒಂದು ಸ್ಪೆಷಲ್ ಮಸ್ತ್ ಏಕ್ದಮ್ ಸಸ್ತಾದಾಗ ಒಂದು ಬ್ಯಾಚ್ ತರಾಕತ್ತೀನಿ. ಬ್ಯಾಚ್ನ ಪೂರಾ ಫ್ರೀಯಾಗಿನ ಮಾಡ್ಬೋದಾಗಿತ್ತು, ಬಟ್ ಫ್ರೀಯಾಗಿ ಮಾಡಾಕತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಆ್ಯಪ್ ನಮ್ದಲ್ಲ, ಬೇರೆದವ್ರ ಆ್ಯಪ್ ಐತಿ. ಸೊ ಅವ್ರ ಆ್ಯಪ್ನೇ ಮಾಡಾಕತ್ತೀವಿ. ಮತ್ತೆ ಆ್ಯಪ್ನೇ ಮಾಡಾಕತ್ತೀವಿ ಅಂದ್ರೆ ಆ್ಯಪ್ದು ಸ್ವಲ್ಪ ಖರ್ಚು ಇರುತ್ತೆ, ನಿಮಗೆಲ್ಲ ಗೊತ್ತೈತಿ. ಸೊ ಆ ಖರ್ಚನ್ನ ಮಾಡೋ ಸಂಬಂಧ, ಆ ಖರ್ಚನ್ನ ಕವರ್ ಮಾಡೋ ಸಂಬಂಧ ಒಂದು ಪ್ರೈಸ್ ಐತಿ. ಆ ಪ್ರೈಸ್ ಎಷ್ಟಂತ ಹೇಳ್ತೀನಿ. ಮೊದಲ ಬ್ಯಾಚ್ ಒಳಗೆ ಏನು ಸಿಗುತ್ತೋ ಅಂತ. ಸೊ ಬ್ಯಾಚ್ ನೇಮ್ ಏನೈತಿ ಗೊತ್ತನ್ರಿ, ಬ್ಯಾಚ್ ನೇಮ್ ಕೇಳ್ರಿ. ಬ್ಯಾಚ್ ನೇಮ್ ಕೂತು ಒಂದು ದಿವಸ ಯೋಚನೆ ಮಾಡೀನಿ, ಬ್ಯಾಚ್ ನೇಮ್ ಏನು ಇಡಬೇಕಪ್ಪ ಅಂತೇಳಿ. ನಾವು ಬಲ್ಲ ಆ ಬ್ಯಾಚ್ ಒಬ್ಬಲ್ಲ ಇಬ್ರು ಇರ್ತೀವಿ, ಇನ್ನೊಬ್ರು ಸರ್ ಅದಾರ ಕ್ಯಾಮ್ರಾ ಇಂದ ಅದಾರ, ಅವರು ನಾನು ಇಬ್ರು ಕೂಡ ಮಾಡಾಕತ್ತೀವಿ. ನನಗಂತೂ ಸರ್ ಹಾಕೋಬೇಡ್ರಿ, ಅಣ್ಣ ಅಂತ ಕರೀರಿ. ನಂಗೆ ಯಾರ ಫೋನ್ ಹಚ್ತಾರಲ್ಲ ಸರ್ ಅಂತ ಅವ್ರು ಮಾತಾಡ್ಕಿರ್ತಾರೆ. ನಂಗೆ ಅಣ್ಣ ಹಿಂಗೆ ಎಕ್ಸಾಮ್ ಚಲೋ ಐತಪ್ಪ ಅಂತಾರಲ್ಲ, ಅಣ್ಣದ್ರೆ ಹೆಂಗೆ ಹೋಗ್ತಾ ಅದು ನಮ್ಮವ್ರಪ್ಪ ಅನ್ನೋಂಗೆ ಆಗ್ಬಿಡುತ್ತಾ. ಹಾಗಾಗಿ ಪ್ಲೀಸ್ ಯಾರು ಸರ್ ಮಾಡ್ರಿ, ಆದಷ್ಟು ಅಣ್ಣ ಅನ್ರಿ. ಇಲ್ಲ ನಂಗೆ ಅಣ್ಣ ಏನಪ್ಪ ಅಂದ್ರೆ ಸರ್ ಅನ್ರಿ, ಏನು ಮಾಡಕ್ಕೆ ಬರಂಗಿಲ್ಲ. ಸೊ ಏನಪ್ಪ ಬ್ಯಾಚ್ ನೇಮ್ ಅಂದ್ರೆ ಪರಾಕ್ರಮ್ ಬ್ಯಾಚ್. ಪರಾಕ್ರಮ ಏನು, ಯಾವತ್ತನ ಒಂದು ಪರಾಕ್ರಮ ಅಂದ್ರೆ ಏನು, ಆಕ್ರಮಣ ಮಾಡಿ ಪೂರ ನಾವು ಎಷ್ಟು ಪೋಸ್ಟ್ ಎಲ್ಲ ಪೋಸ್ಟ್ ನಾವೇ ತೊಗೊಂಡ್ಬೇಕು, ಆ ಟೈಪ್ ಪರಾಕ್ರಮ್ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡಕತ್ತೀನಿ. ಮೇನ್ಲಿ ಯಾವ್ದಕ್ಕ ನಾ ಎದ್ರ ಚಲೋ ಅದನ್ನ ಮಾಡ್ಬೇಕಲ್ಲ. GK ನಾವು ಚಲೋ ಇಲ್ಲಪ್ಪ, GK ಮಾಡ್ಕೊತಾರೆ ಏನಾಗುತ್ತೆ, ತಪ್ಪಾಗುತ್ತಲ್ಲ. ಮ್ಯಾಥ್ಸ್ ರೀಸನಿಂಗ್. ಸೊ ನಾ ಇನ್ನೂ ಎಷ್ಟು ಎಕ್ಸಾಮ್ ಬರ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ದಾಗ ಔಟ್ ಆಫ್ ಔಟ್ ತೊಗೊಂಡಿನಿ. ಮ್ಯಾಥ್ಸ್ ರೀಸನಿಂಗ್ದಾಗ ಕೆಲವೊಂದು ಎಕ್ಸಾಮ್ದಾಗ ಮಾಡೀನಿ, ತಪ್ಪಾಗ್ಯಾವ. ಔಟ್ ಆಫ್ ಔಟ್ ತೊಗೊಂಡು ನಾ ದೇವ್ರಲ್ಲ, ಮನುಷ್ಯದಲ್ಲ. ಸೊ ಹಂಗಾಗಿ ಕೆಲವೊಂದು ಮಿಸ್ಟೇಕ್ ಆಯ್ತು. ಅದನ್ನ ಬಿಟ್ರೆ ನಂದು ಮ್ಯಾಥ್ಸ್ ರೀಸನಿಂಗ್ ಭಾಳ ಚಲೋ ಐತಿ. ನಂಗೆ ದೇವ್ರು ಭಾಳ ಚಲೋ ಕೊಟ್ಬಿಟ್ಟ ಅಂತೇಳಿ ಮ್ಯಾಥ್ಸ್ ರೀಸನಿಂಗ್ ಬಗ್ಗೆ. ಬಟ್ ಅದು ನಾ ಒಬ್ಬ ಇಟ್ಟೊಂದು ಸತ್ರ ವೇಸ್ಟ್ ಆಗುತ್ತಾ, ಅದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬಹುದು. ಆ ಅವಕಾಶ ನಿಂತೈತಲ್ಲ, ಆ ಅವಕಾಶ ನಾ ಮಿಸ್ ಮಾಡಕ್ ತಯಾರಿಲ್ಲ. ಸೊ ಮ್ಯಾಥ್ಸ್ ರೀಸನಿಂಗ್ ಸಂಬಂಧ ಬ್ಯಾಚ್ ಹಾಕತ್ತೀನಿ. ಬ್ಯಾಚ್ ಯಾವ್ದಪ್ಪ ಅಂತಂದ್ರೆ RRB ಗ್ರೂಪ್ ಡಿ ಸ್ಪೆಷಲ್ ಪರಾಕ್ರಮ್ ಬ್ಯಾಚ್. ಇಲ್ಲಿ ನಿಮಗೆ ಪ್ರೈಸ್ ಕಾಣಕತ್ತೈತಿ, ಇದು ಇವಾಗಿನ ಪ್ರೈಸ್. ಬಟ್ ಈ ಪ್ರೈಸ್ ಯಾವಾಗಲೂ ಇರಂಗಿಲ್ಲ, ಕೆಲವು ದಿನಕ್ಕೆ ಮಾತ್ರ ಪ್ರೈಸ್ ಇರುತ್ತಾ. ಅಲ್ಲಿ ಒಂದು ನೀವು ಆ್ಯಪ್ನಾಗ ಹೋದ್ರೆ, ಓಕೆ ಆ್ಯಪ್ ಬಗ್ಗೆ ಹೇಳಿಲ್ಲ, ಏನು ಆ್ಯಪ್ ಎಲ್ಲಿ ಸಿಗುತ್ತಾ ಹೇಳ್ತೀನಿ, ಸ್ವಲ್ಪ ಸಮಯ ತಗೋರಿ. ಇದು ಫುಲ್ ಮಾಡ್ರೆ ನಂಗೆ ಮೋಸ್ಟ್ಲಿ ಕ್ಲಾರಿಟಿ ಹೆಂಗೆ ಬರೋದು ಗೊತ್ತಿಲ್ಲ. ಓಕೆ ನೋಡ್ರಿ, ಇದನ್ನ ಹಾಕಿಸ್ ಬರೋತ್ತಲ್ಲ. 299ಗೆ ಬ್ಯಾಚ್ ಸದ್ಯಕ್ಕೆ ಲಾಂಚ್ ಆಗಾಕತ್ತೈತಿ. ಎಷ್ಟಕ್ಕೆ, 299ದಾಗ ಈಗ ಹೇಳ್ತೀನಿ 299 ರೂಪಾಯಿದೆ. ಈಗಿನ ಕಾಲದಾಗ ಏನು ಬರ್ತಾ, ಇದನ್ನು ಶರ್ಟ್ ಹಾಕೊಂಡಿನಲ್ಲ, ಈ ಶರ್ಟು 350 ರೂಪಾಯಿ ಐತಿ. ಬಟ್ ನಮ್ಮ ಬ್ಯಾಚ್ 299 ಐತಿ. ಆ 299 ಫ್ರೀದಾಗ ಮಾಡ್ಬೋದಾಗಿತ್ತು, ಬಟ್ ಅದಕ್ಕೆ ಮಾಡಕ್ಕಿಲ್ಲ ಗೊತ್ತನ್ರಿ. ಇದೇನು ರೆಕಾರ್ಡ್ ಮಾಡತ್ತಿಲ್ಲ, ಈ ಬೋರ್ಡು ಬೇರೆದವ್ರದ್ದು, ಈ ಮಾರ್ಕರ್ ಬೇರೆದವ್ರದ್ದು, ಈ ಮೈಕ್ಸ್ ಅದೇ ಬೇರೆದವ್ರದ್ದು, ಆ ಫೋನು ಬೇರೆದವ್ರದ್ದು, ಆ ಟ್ರೈಪೋಡ್ ಬೇರೆದವ್ರದ್ದು, ಯಾಪು ಬೇರೆದವ್ರದ್ದು. ಮತ್ತು ಅವ್ರು ಹಿಡಿದು ನಾವು ಮಾತು ಕೇಳ್ಬೇಕಾಗುತ್ತಾ. ಸೊ ಹಾಗಾಗಿ 299 ಬ್ಯಾಚ್ ಜಾಯ್ನ್ ಮಾಡತ್ತೀನಿ. ಬಟ್ ಈ 299 ನೀವು ಬ್ಯಾಚ್ ಜಾಯ್ನ್ ಆಗಿ ಏನು ಕ್ಲಾಸಸ್ ಕೇಳ್ತಿರಲ್ಲ, ಈ 299 ನಿಮ್ಗೆ ಏನು ಅನ್ಸು ಗೊತ್ತಾನ, ಇಷ್ಟೇ ಅನ್ಬೇಕು ನೀವು. ಆ ಲೆವೆಲಿಗೆ ನಿಮ್ಗೆ ಅಲ್ಲಿ ಕ್ಲಾಸ್ ನಡೀತಾವ, ಬ್ಯಾಚ್ ಕಂಪ್ಲೀಟ್ ಆಗುತ್ತಾ. ಗ್ರೂಪ್ ಡಿ ಎಕ್ಸಾಮ್ ಆಲ್ಮೋಸ್ಟ್ ಇನ್ನೊಂದು 3 ತಿಂಗಳು ಟೈಮ್ ಐತಿ. 3 ತಿಂಗಳು 2.5 ತಿಂಗಳು ಟೈಮ್ ಐತಿ. ಬಟ್ ನಮ್ಮ ಪ್ರಕಾರ ನಾವು ಲೆಕ್ಕ ಹಾಕಿರೋ ಪ್ರಕಾರ 1.5 ಅಥವಾ 2 ತಿಂಗಳೊಳಗೆ ಪೂರಾ ಸಿಲೆಬಸ್ ಮ್ಯಾಥ್ಸ್ ರೀಸನಿಂಗ್ ಪೂರಾ ಮುಗಿಸ್ತೀವಿ. ಒಂದ್ಸಲ ನೀವು ಕ್ಲಾಸ್ ಕೇಳಿ ಎಲ್ಲ ಮುಗಿಸಿದ್ರ ಅಲ್ಲಿ ನಿಮ್ಗೆ ಹೇಳ್ತೀವಿ ಯಾವ ಟೈಪ್ ಓದಬೇಕು, ಹೆಂಗೆ ಓದಬೇಕು. ಬರೀ ಕ್ಲಾಸ್ ಅಲ್ಲ, ಗೈಡ ಮೆಂಟರ್ಶಿಪ್ ಏನೈತಲ್ಲ ಎಲ್ಲ A to Z ಎಲ್ಲ ಸಿಗುತ್ತಾ. ಮತ್ತು ನಿಮ್ಗೆ ಅಲ್ಲಿ ಸ್ಪೆಷಲ್ ಭಾಳ ಆಫರ್ಸ್ ಅವ. ಅದ್ರ ಬಗ್ಗೆ ನಾವು ನಿಮ್ಗೆ ಅಲ್ಲಿ ಬ್ಯಾಚ್ ಒಳಗೆ ಒಂದು ಡೆಮೋ ಕ್ಲಾಸ್ ಬಗ್ಗೆ ತುಡಿಯೋ ಮಾಡಿವಿ. ಅದ್ರ ಬಗ್ಗೆ ನಾನು ಇಲ್ಲಿ ಏನು ಹೇಳಂಗಿಲ್ಲ. ಬ್ಯಾಚ್ ಒಳಗೆ ಏನಾಗುತ್ತೆ ಅನ್ನೋದ ನೀವು ಆ್ಯಪ್ ಒಳಗೆ ಹೋಗಿ ನೋಡ್ರಿ ಗೊತ್ತಾಗುತ್ತಾ. ಸರಿ ಆ್ಯಪ್ ಎಲ್ಲ ಐತಿ, ಆ್ಯಪ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಆ್ಯಪ್ ಹೆಸರೇನು, ಸಿಕ್ಕಾಬಡಿ ಜನ ಡೌಟ್ ಇರುತ್ತೆ. ಏನು ಗೊತ್ತನ್ರಿ, ತಡ್ರಿ ಇದು ಸಾಲ್ವ್ ಮಾಡ್ಬಿಡ್ತೀನಿ. ಸೊ ನಮ್ಮ ಆ್ಯಪ್ ನೇಮ್
ಯಾವ ಆ್ಯಪ್ನೇ ಮಾಡಕತ್ತಿಲ್ಲ. ಸೊ ಆ ಆ್ಯಪ್ ನೇಮ ಚಾಲೆಂಜ್ ಕೋಚಿಂಗ್ ಅಂತ ಐತಿ. ಸೊ ಚಾಲೆಂಜ್ ಕೋಚಿಂಗ್ ಅಂತೇಳಿ ಆ ಆ್ಯಪ್ನ ನಾವೀಗ ಸದ್ಯಕ್ಕೆ ಕ್ಲಾಸ್ ಮಾಡಕತ್ತೀವಿ. ಚಾಲೆಂಜ್ ಕೋಚಿಂಗ್ ಅಂತೇಳಿ ನೀವು ಪ್ಲೇಸ್ಟೋರ್ ಸರ್ಚ್ ಮಾಡಿ ನೀವು ಹುಡುಕಾಡ್ಬೋದು. ಬಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ನಾ ಇದಕ್ಕೆ ಅದೀನಿ, ನಾನು ಇರೋದು ನಿಮಗಾಗಿ ಅಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ನೀವು ಪ್ಲೇಸ್ಟೋರ್ ಹೋಗ್ತೀರಿ, ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋತೀರಿ, ನಂಬರ್ ಹಾಕಿ ಲಾಗಿನ್ ಮಾಡ್ತೀರಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಮ್ಯಾಲೆ ಕಾಣ್ಬಿಡುತ್ತಾ ಪರಾಕ್ರಮ್ ಬ್ಯಾಚ್ ಅಂತೇಳಿ ಹೋಗ್ತೀರಿ. ಅಲ್ಲಿ ನೋಡ್ರಿ, ಅಲ್ಲಿ ಸ್ಟಾರ್ಟಿಂಗ್ ನಮ್ಮ ಪ್ರೈಸ್ 399 ತೋರಿಸುತ್ತಾ. ಅಲ್ಲಿ ಆ್ಯಕ್ಚುಲಿ ಮೊದಲು ಅದೇ ಡಿಸೈಡ್ ಮಾಡಿದ್ರ ಪ್ರೈಸ್. ನಾ ಸರ್ ಭಾಳ ಆಗುತ್ತೆ ರೀ, ಬ್ಯಾಡ್ರಿ ಕಮ್ಮಿ ಮಾಡ್ತಾ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ ಅದನ್ನ ಇವಾಗ 299 ಮಾಡ್ಸೀನಿ. ಸೊ ಅಲ್ಲಿ ಒಂದು ಬಸ್ಸು 26 ಒಂದು ಕೋಡ್ ಇರುತ್ತೆ. ಸೊ ಆ ಕೋಡ್ನ ಅಪ್ಲೈ ಫ್ಲಾಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕೌಂಟ್ ಆಗುತ್ತಾ 299 ತೋರಿ. ಬಟ್ ಜಾಸ್ತಿ ಆಫರ್ ಇಲ್ಲ, ಇವತ್ತು 8 ತಾರೀಕು. ಸೊ 8ನೇ ತಾರೀಕು ಇವತ್ತು. ಸೊ 10ನೇ ತಾರೀಕು ಮಟ್ಟ ಈ ಆಫರ್ ಐತಿ. ಸೊ 299 ಆಫರ್ ಭಾಳ ದಿವಸ ಇಲ್ಲ. ಸೊ ತೊಗೊಳೋರು ಇದ್ರೆ ಜಲ್ದಿ ತಗೋರಿ, ಆದಷ್ಟು ಬೇಗ ತಗೋರಿ. ಯಾಕಂದ್ರೆ ಆಫರ್ ಮುಗಿದ್ಮೇಲೆ ಮತ್ತೆ ಅನ್ನೋದು ನಾನು ಮತ್ತೆ ರೇಟ್ ಹೆಚ್ಚಾಗಿತ್ತು, ನಾ ಹೆಂಗೆ ಮಾಡ್ಲೇನ ಅಂತೇಳಿ. ಅದಕ್ಕಾಗಿ ಪ್ಲೀಸ್ ಆದಷ್ಟು ಜಲ್ದಿ ತಗೋರಿ. 399 ಆದ್ಮೇಲೆ ಅವ್ರು ಹೆಂಗೆ ಥರ ಕೇಳ್ಬೇಕಾಗುತ್ತಾ. ಸದ್ಯಕ್ಕೆ ಹೆಂಗೋ ಮಾಡಿ ಮಾಡತ್ತೀವಿ, ಜಾಸ್ತಿ ಹೇಳಂಗಿಲ್ಲ. ಮತ್ತೆ ಅಲ್ಲಿ ಕಾಲ್ ಬರತ್ತ ನಂಗೆ. ಆ್ಯಕ್ಚುಲಿ ಮೋಸ್ಟ್ಲಿ ಯಾರು ಎಕ್ಸಾಮ್ ಮುಗಿಸಿರ್ಬೋದು, ಹೋಗಿ ಅವ್ರದ್ದು ಮಾತಾಡ್ತೀನಿ. ಭಾಳ ಖುಷಿ ಆಗ್ಬಿಡುತ್ತಾ. ಹಾಗಾಗಿ ಸಿಗೋಣಂತ. ಏನ ಓಕೆ ನೋಡ್ರಿ, ನಾ ಮರ್ಯಾತೀನಿ ಸರ್. ಹೇಳ್ರಿ ಏನು ಗೊತ್ತೇನ್ರಿ, ಅಲ್ಲಿ ಬರೀ ಕ್ಲಾಸ್ ಹಿಡಿಯತ್ತಿಲ್ಲ, ನಿಮಗೆ ನೋಟ್ಸ್ ಕೂಡ ಸಿಗ್ತಾವ. ಪ್ರತಿ ಕ್ಲಾಸ್ ಹಿಡಿತಲ್ಲ, ಪ್ರತಿ ಕ್ಲಾಸ್ ಮುಗಿದ್ಮೇಲೆ ಪ್ರತಿ ಕ್ಲಾಸಿನ ನೋಟ್ಸ್ ಸಿಗ್ತಾವ ನಿಮಗೆ. DPP ಅಂದ್ರೆ ಏನು, ಪ್ರಾಕ್ಟೀಸ್ ಕ್ವಶನ್ಸ್. ಪ್ರತಿ ಚಾಪ್ಟರ್ ಮುಗಿದ್ಮೇಲೆ ನೀವು ಪ್ರಾಕ್ಟೀಸ್ ಕ್ವಶನ್ಸ್ ಸಿಗ್ತಾವ. ಇನ್ನೊಂದು ಬುಕ್ ಮಾಡಕತ್ ಬಿಟ್ಟಿವಿ, ಹಳ್ಳಿ ಕ್ವಶನ್ಸ್, ಬೆಸ್ಟ್ ಕ್ವಶನ್ಸ್ ತೆಗೆದ. ಆ ಬುಕ್ಕು ಕೂಡ ಅಥವಾ ಫ್ರೀಯಾಗಿ ಸಿಕ್ಬಿಡ್ತಾ PDF. ಆ PDF ತೊಗೊಂಡು ನೀವು ಆರಾಮು ಯಾವಾಗ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ರಿ. 299 ಏನೇನು ಸಿಗಾಕತ್ತೈತಿಪ್ಪ ಅನ್ಬೇಕು ನೋಡು. ಇಷ್ಟೆಲ್ಲ 299 ಸಿಗುತ್ತಾ ಆಡ್ಬೇಕು ನೋಡ್ರಿ. ಶರ್ಟ್ ಸಿಗೋತ್ ನನಗೆ 299ದಾಗ. ಅಲ್ಲಿ 299ದಾಗ ಇನ್ನೊಂದು ಸಿಗಾಕತ್ಬಿಟ್ಟೈತಿ. ನನಗೆ ಅನ್ಸ್ಬಿಟ್ಟು ಇಷ್ಟು ಕಮ್ಮಿ ರೇಟ್ನಾಗ ನೀವು ಎಲ್ಲೂ ಮಟ್ಟ ಎಲ್ಲೂ ಏನು ಸಿಕ್ಕರ ಅನ್ಸುತ್ತಾ. ನಾ ಅದು ರೇಟ್ನ ಫ್ರೀಯಾಗೆ ಮಾಡ್ಬೋದಾಗಿತ್ತು. ಬಟ್ ಅರ್ಥ ಆಗುತ್ತೆ ನಿಮ್ಗೆ, ಯಾಕಂದ್ರೆ ಆ್ಯಪ್ ಐತಲ್ಲ, ಆ್ಯಪ್ ಮೇಂಟೆನೆನ್ಸ್ ಅದು ಇದು ಸಿಕ್ಕಾಪಟ್ಟೆ ತ್ರಾಸ. ಓಕೆ, ಬಟ್ 299 ಹಾಗಾಗಿಲ್ಲ ಇನ್ನೂ. ಬಟ್ ನಾವು ಏನೋ ಮಾಡ್ಬೇಕು. ಬಟ್ ನಂಗೆ ಖುಷಿ, ಅದೇನು ಖುಷಿ ಆಗುತ್ತಲ್ಲ. ಯಾರು ನೋಡ್ರಿ ಜಸ್ಟ್ ಕಾಲ್ ಬರೋದು ತೋರಿಸ್ಲೇನು ಬೇಕಾದ್ರೆ ನಂಬರ್ ಕಾಲ. ಸೊ ನಂಬರ್ ಹೈಡ್ ಮಾಡ್ತೀನಿ ನೋಡ್ರಿ. ಬೆಳಿಗ್ಗೆ ಅಂದ್ರೆ ಕಾಲ್ ಮಾಡಾಕತ್ತಾರ. ಸೊ ಈ ನಂಬರ್ ಹೈಡ್ ಮಾಡ್ತೀನಿ, ಎಡಿಟ್ ಮಾಡ್ಬೇಕಾದ್ರೆ ಕಾಲ್ ಬರಾಕತ್ತವ. ಇಷ್ಟು ಖುಷಿ ಆಗುತ್ತಲ್ಲ, ಸುಕೂನ್. ಯಾಕಂದ್ರೆ ಅವ್ರಿಗೆ ಖುಷಿ ಐತಿ, ನಾ ಹೇಳಿದ್ದೇನೋ ಅವ್ರು ಹೆಲ್ಪ್ ಆಗೈತಿ. ಥ್ಯಾಂಕ್ಸ್ ಅವರು ಥ್ಯಾಂಕ್ಸ್. ನೀವು ಹೇಳಿದ ಕ್ವಶನ್ಸ್ ಬಂದಾವ ಅಂತಾರಲ್ಲ, ಒಳಗಿಂದ ಜುಮ್ ಅಂದ್ಬಿಡುತ್ತೆ ಮೈ. ಎಷ್ಟು ಖುಷಿ ಆಗೋದು ಗೊತ್ತೇನ್ರಿ, ಬೆಸ್ಟ್ ಫೀಲಿಂಗ್. ಅದಕ್ಕಾಗಿ ಸೊ ಅದಕ್ಕಿಂತ ದೊಡ್ಡದಾಗಿ ಅಷ್ಟೇ ಮಾಡಿವಿ ಅಷ್ಟಾಗುತ್ತಾ. ಬಟ್ ಅದಕ್ಕೆ ದೊಡ್ಡದಾಗಿ ಮಾಡೋದು, ಫುಲ್ ದೊಡ್ಡದಾಗಿ ಮಾಡೋದು, ಗ್ರ್ಯಾಂಡಾಗಿ ಮಾಡೋಂಥ ಪ್ಲಾನ್ ಐತಿ. ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಐತೆ ಅನ್ಕೊಂತೀನಿ. ನಿಮ್ಮ ಸಪೋರ್ಟ್ ಚೆನ್ನಾಗಿತ್ತಂದ್ರೆ ಈ ಟೈಪ್ ನಾವು ಇನ್ನೂ ಎಲ್ಲ ಪ್ರತಿಯೊಂದು ಎಕ್ಸಾಮ್ಗೆ ಈ ಟೈಪ್ ಬ್ಯಾಚ್, ಈ ಥರ ಪ್ರತಿಯೊಂದು ಎಕ್ಸಾಮ್ಗೂ ಅತಿ ಕಮ್ಮಿ ಪ್ರೈಸ್ನಾಗ ಇನ್ನೂ ಮಟ್ಟ ಯಾರು ಎಷ್ಟು ಕಮ್ಮಿ ರೇಟ್ನಾಗ ಬರುತ್ತಲ್ಪ ಆಡ್ಬೇಕು. ಅಲ್ಲಿಗೆ ನೀವು ಜಾಸ್ತಿ ಬರ್ಸಿಕ್ಕಂತ ಕೊರಿ 299 ಐತಲ್ಲ, ಇದಕ್ಕಿಂತ ಕಮ್ಮಿ ರೇಟ್ನಾಗ ಮಾಡಬಹುದು. ನಂತೆ ಕೈ ತಲೆಯಾಗ ಏನೇನು ಐತಿ, ಆ ತಲೆಯಾಗಿಂದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಜಸ್ಟ್ ನಿಮ್ಮ ಸಪೋರ್ಟ್ ಇರಬೇಕು. ಪ್ರತಿಯೊಬ್ಬರು ಕಮೆಂಟ್ ಹಾಕ್ರಿ. ಏನು ಕಮೆಂಟ್ ಹಾಕ್ತೀರಿ? ವಿ ಆರ್ ವಿತ್ ಯು. ಬೇಡ ಇಂಗ್ಲೀಷ್ ಬೇಡ, ಕನ್ನಡ ಹಾಕೋಣ. ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಒಂದು ಕಮೆಂಟ್ ಹಾಕ್ಬಿಟ್ರಿ, ನಂಗೆ ಭಾಳ ಖುಷಿ ಆಗ್ಬಿಡುತ್ತೆ. ಸರಿ, ನಾನು ಮಾತಾಡ್ತೀನಿ. ಆನ್ಲೈನ್ ಭಾಳ ಜನ ಮಾತಾಡೋದ್ರ ಹತ್ರ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇರುತ್ತೆ, ಹೋಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಬ್ಯಾಚ್ ಪರ್ಚೇಸ್ ಆದಷ್ಟು ಜಲ್ದಿ ಮಾಡಿರಿ. 10ನೇ ತಾರೀಕು 11 ತಾರೀಕು ಅಂದ್ರೆ ಆ್ಯಪ್ ರೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಮತ್ತೆ ಕಮ್ಮಿ ಮಾಡಿದ್ರೆ ನಂಗೆ ಕಷ್ಟ ಆಗುತ್ತೆ ಮಾಡಿಸೋದ. ಅವು ಟ್ರೈ ಮಾಡೋದು, ಬಟ್ ಕಷ್ಟನೇ ಮಾಡಿಸೋದ. ಹಾಗಾಗಿ ಆದಷ್ಟು ಜಲ್ದಿ ಬ್ಯಾಚ್ ತೊಗೊಂಡ್ಬಿಡ್ರಿ. ಕ್ಲಾಸ್ ಆಗಲೇ ರೆಡಿ ಮಾಡತ್ತೀನಿ. ಒಂದು ಕ್ಲಾಸ್ ಶೂಟು ಆಗೈತಿ, ಕ್ಲಾಸ್ ಬಂದ್ಬಿಡುತ್ತೆ ಇವತ್ತಿಗಿಂದ ಸ್ಟಾರ್ಟ. ಸರಿ, ಸಿಗೋಣ ಅಂತ. ಮುಂದಿನ ಸೀದಾ ಪರ್ಫಾರ್ಮೆನ್ಸ್ ಸಿಕ್ಬಿಡು. ನೀವು ಯೂಟ್ಯೂಬ್ನಾಗ ಕ್ಲಾಸ್ ಬರ್ತಿರ್ತಾವ. ಬಟ್ ಯೂಟ್ಯೂಬ್ನಾಗಿಂತ ಅಲ್ಲಿ ನನಗೆ ಎಂಥ ಸ್ಟೂಡೆಂಟ್ಸ್ ಸಿಗ್ತಾರಂದ್ರೆ ಸೀರಿಯಸ್ ಆಗಿದ್ದಾರೆ ಸಿಗ್ತಾರ. ಸೀರಿಯಸ್ ಆಗಿದ್ದಾರೆ ಜೊತೆ ನಾನು ಇನ್ನೂ ಸೀರಿಯಸ್ ಆಗಿ ಕರೆಕ್ಟ್ ಟೈಮ್ ಕಲಿಸ್ಬೋದಲ್ಲ. ಜಾಸ್ತಿ ಹೇಳಂಗಿಲ್ಲ, ಸಾಕು ಇಷ್ಟು ಹೇಳಿದ್ದ. ಸಿಗೋಣಂತ, ಬಾಯ್. ಓದ್ರಿ, ಓದೋದು ಬಿಡಬೇಡ್ರಿ. ಬ್ಯಾಚ್ ಓದಿದ್ರೆ ಬಿಡ್ತಿರೋ ಗೊತ್ತಿಲ್ಲ, ಓದೋದು ಮಾತ್ರ ಬಿಡಬಾರ್ದು, ಕಂಟಿನ್ಯೂ ಓದ್ತಾ ಇರಬೇಕು. ಬಾಯ್.